ಎಲ್ಲರಿಗೂ ಹಾಯ್ ನಮಸ್ಕಾರ ಮೇಡಮ್ ನಮಸ್ತೆ ಸೊ ತುಂಬ ಖುಷಿ ಆಯಿತು ಮೂವಿ ನೋಡಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಒಂದು ಒಳ್ಳೆ ಹೊಸ ಪ್ರಯತ್ನ ಹೊಸ ತಂಡ ತುಂಬ ಚೆನ್ನಾಗಿ ಮಾಡಿದೆ ಅದ್ಭುತವಾಗಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಯಾವತ್ತಿದ್ರೂ ಸ್ಪೋರ್ಟ್ಸ್ ಅನ್ನೋ ವಿಷಯಕ್ಕೆ ಬಂದಾಗ ವಿನ್ ಆರ್ ಗೇನ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರಬೇಕು. ಆಮೇಲೆ ಎಷ್ಟು ನ್ಯಾಚುರಲ್ ಆಗಿ ಫಿಲಮ್ ತೊಗೊಂಡೋಗಿದ್ದಾರೆ ಅಂದರೆ ನಾವು ಇವಾಗ ಮನೇಲಿ ಕೂತಿದ್ದಾಗ ನಾನು ಎಷ್ಟೋ ಸಲ ಪ್ಲ್ಯಾನ್ ಮಾಡಿಬಿಡ್ತೀವಿ, ಪಟ್ಟಂತ ಗಾಡಿ ತೊಗೊಂಡು ಟ್ರಿಪ್ಗೆಲ್ಲ ಹೋಗ್ಬಿಡ್ತೀವಿ. ಸೊ ಆ ಥರ ಹೋದಾಗ ಎಷ್ಟೋ ಅಚಾತುರ್ಯಗಳೆಲ್ಲ ಆಗುತ್ತೆ. ಸೊ ಕೇರ್ಫುಲ್ಲಾಗಿರಬೇಕು ಅನ್ನೋ ಒಂದು ಮೆಸೇಜು. ಇನ್ನೊಂದು ಅದ್ಭುತವಾದ ವಿಷಯ ಏನು ಅಂದರೆ ಈ ಮೂವಿಲಿ ನನ್ನ ಕ್ಲೋಸ್ ಫ್ರೆಂಡು ಲೋಕಿ ಅಂತ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅದ್ಭುತವಾಗಿ ಮ್ಯೂಸಿಕ್ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಲಾಕಾರ ಬಿಡಪ್ಪ ನಿಮಗೆ ಈ ಥರ ರಿಯಲ್ ಎಕ್ಸ್ಪೀರಿಯನ್ಸ್ ಆದರೆ ನೆಕ್ಸ್ಟ್ ಹೇಗೆ ಆ ಥರ ಆಗೋದು ಬೇಡ. ಯಾಕಾಗಬೇಕು ಯಾಕಾಗಬೇಕು ಅಲ್ಲ ದೆವ್ವಾಡಿಸ್ಬಿಟ್ಟು ನೀವು ಮಜಾ ತಗೊಳ್ಳೋಣ. ಚೆನ್ನಾಗಿದೆ ಮೂವಿ, ನನಗೆ ಇಷ್ಟ ಆಯಿತು. ಸ್ಪೆಷಲಿ ನಾವು ಬಾಯ್ಸ್ ಟ್ರಿಪ್ಗೆ ಹೋದಾಗ ಏನೇನು ನಡೆಯುತ್ತೋ ಚೆನ್ನಾಗಿ ತೋರಿಸಿದ್ದೀರ. ಈ ಥರ ಎಲ್ಲ ಕ್ಯಾರೆಕ್ಟ್ರು ನಮ್ಮ ಒಂದೊಂದು ಗ್ರೂಪ್ನಲ್ಲಿ ಇದ್ದೇ ಇರ್ತಾರೆ ಒಬ್ಬೊಬ್ಬರು. ಆಮೇಲೆ ನನಗೆ ಇನ್ನೊಂದೇನು ಖುಷಿ ಆಯಿತು ಅಂದರೆ ಕಲಾಕಾರ ಮಾಡಿದ ಪಾತ್ರ ಸೇಮ್ ನಾನೇ, ಅಂದರೆ ಅದು ಫುಲ್ ಆಗ್ತಾ ಇರ್ತೀವಿ ಸೇಮ್. ಏನೋ ಅಡಗಿದೆ ಇದರಲ್ಲಿ. ಅದರಲ್ಲಿ ಡೈಲಾಗ್ ಹೊಡಿತಾರಲ್ಲ ಈಚಿಗೆ ಬಿಡ್ತೀನಿ. ಅಲ್ಲ ಅಷ್ಟೇ ಎಲ್ಲ ಬೇಕೇ ಬೇಕು ಅಂತ ಇವ್ರ. ಹಾಗಾದ್ರೆ ಇನ್ನೊಂದ್ಸಲಿ ಸಿನಿಮಾ ನೋಡೋಣ. ನನಗೆ ಅದು ಒಂದು ಫಸ್ಟ್ ಒಂದು ಡೈಲಾಗ್ ಇದೆಯಲ್ಲ, ಇನ್ನೂ ಕಾಲಿಟ್ಟಿದ್ದಾರೆ ನಡುಗುತ್ತದೆ ಬಾರು, ಕೈ ಹಿಡಿದ್ರೆ ಮುಗಿಯುತ್ತದೆ ಬೀರು, ಅದು ಇವ್ರದ್ದು ಡೈಲಾಗು. ಚೆನ್ನಾಗಿದೆ, ಇಷ್ಟ ಆಯಿತು. ಆ್ಯಂಡ್ ಸರ್ ಚೆನ್ನಾಗಿತ್ತು ಡೈರೆಕ್ಷನ್, ಮ್ಯೂಸಿಕ್ ಅದ್ಭುತವಾಗಿದೆ. ಇವ್ರ ಫ್ರೆಂಡ್ ಇವಾಗ ಇಂಟ್ರಡ್ಯೂಸ್ ಮಾಡಿಸಿದ್ರು. ಲೋಕಿ ಬಪ್ಪ ಅವ್ನು ಫ್ಯಾಮಿಲಿ ಮೆಂಬರ್ ಆಗ್ತಾವನೀಗ ಫ್ಯಾಮಿಲಿ ಮ್ಯಾನು. ಟೈಮ್ ಆಯ್ತಲ್ರಿ ಕೈ ಶೇಕಿಂಗು. ಇಲ್ಲ, ವೆರಿ ನೈಸ್. ಐ ಗೆಸ್ ಎಲ್ಲರೂ ನೋಡಿದ್ರಿ ಅನಿಸುತ್ತೆ ಮೂವಿ. ನಿಮಗೇನು ಅನ್ನಿಸ್ತು ಅಂದ್ಬಿಟ್ಟು ರಿವ್ಯೂಸ್ ಹಾಕಿ. ಕನ್ನಡ ಸಿನಿಮಾನ ನೀವು ಎಲ್ರಿಗೂ ನಮಸ್ಕಾರ. ನಾನು ಸುನಿ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನೋಡ್ಕೊಂಬಂದೆ. ಒಂದು ಫುಲ್ಲು ಜಾಲಿ ರೈಡ್. ಈ ಬ್ಯಾಚುಲರ್ಸ್ ಇದ್ದಾಗ ನಾವು ಟ್ರಿಪ್ ಹೋದರೆ ಎಸ್ಪೆಷಲಿ ಎಣ್ಣೆ ಹುಡುಗರಿದ್ದರೆ ಅವ್ರು ಹೇಗೆ ಅವ್ರದ್ದು ತೀಟೆ ತಂಟೆಗಳೆಲ್ಲ ಮತ್ತು ಆ ತೊಡಲಾಟಗಳು ಅದರಿಂದಾಗ ಒಂದರಿಂದ ಒಂದು ಕನೆಕ್ಷನ್ ಆಗೋದು. ಸೊ ಈ ರೀತಿ ಒಂದು ಫುಲ್ಲು ಫನ್ ಎಂಜಾಯಬಲ್ ಮೂಮೆಂಟ್ಸು. ಇಡೀ ಥಿಯೇಟ್ರು ಫುಲ್ಲು ಗೊಳ್ಳಂತಲೇ ನಗ್ತಾನೇ ಇದ್ದರು. ಅಂದರೆ ಎಲ್ಲರದು ಬೇರೆ ಬೇರೆ ರೀತಿ ಕ್ಯಾರೆಕ್ಟರೈಸೇಷನ್. ಫಾರ್ ಎಕ್ಸಾಂಪಲ್ ಇವ್ರದ್ದು ನಟ್ಟು ಬೋಲ್ಟ್ ಅಂತ ಒಂದು ನಿಮ್ಮ ಥರದ್ದೇ ಒಂದು ಬ್ಲಾಗರ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾನೆ. ಅಂದರೆ ನಿಮಗೆ ಇವ್ನು ಬಂದಾಗೆಲ್ಲ ಒಂದು ನಗುವಿಂದು ಅಲೆ ಹೇಳ್ತಾನೆ ಇತ್ತು ಥಿಯೇಟ್ರಲ್ಲಿ. ಅದ್ರ ಜೊತೆಗೆ ಒಂದು ಹಾರರ್ ಎಲಿಮೆಂಟ್ ಇಟ್ಟಿದ್ರೆ ಫಸ್ಟ್ ಹಾಫಲ್ಲಿ ಅಲ್ಲಲ್ಲಿ ಚಮಕ್ ಕೊಡ್ತಾ ಹೋಗ್ತಾರೆ, ಇಂಟ್ರೋಲಲ್ಲಿ ಒಂದು ಬ್ರೇಕ್ ಕೊಡ್ತಾರೆ, ಮತ್ತು ಸೆಕೆಂಡ್ ಹಾಫ್ ಪೂರ್ತಿ ಒಂದು ಹಾರರ್ ಎಲಿಮೆಂಟ್ಸ್ ಹ್ಯೂಮರ್ ಇದೆ, ತುಂಬ ಚೆನ್ನಾಗಿದೆ. ಇವ್ರಿಬ್ರು ರಾಜ್ ವಿಷ್ಣು ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ, ತುಂಬ ಫನ್ ಓರಿಯೆಂಟೆಡ್. ಮಂಗಳೂರು ಲ್ಯಾಂಗ್ವೇಜಲ್ಲಿ ಮಾತಾಡಿದ್ದಾರೆ. ಮತ್ತು ಇವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಒಂದು ಸಾಂಗ್ ಇಷ್ಟ ಪ್ರೇಸ್ ಮಾಡಿದ್ರು, ಡ್ಯಾನ್ಸ್ ಸಕದಾಗಿ ಮಾಡಿದ್ದಾರೆ. ಓವರಾಲ್ ಒಂದು ಫನ್ ಓರಿಯೆಂಟೆಡ್. ಅಂದರೆ ನೀವು ನಿಮ್ಮ ದೈನಂದಿಕ ಚಟುವಟಿಕೆಗಳಲ್ಲಿ ನೀವು ಫುಲ್ಲು ಮುಳುಗೋಗಿದ್ದವ್ರಿಗೆ ಫುಲ್ಲು ಲಾಫ್ ಆ್ಯಂಡ್ ಔಟ್. ಅಂದರೆ ಈ ಅಕ್ಷಯ್ ಕುಮಾರ್ ಫಿಲಮ್ಸ್ ಬರುತ್ತಲ್ಲ, ಧಮಾಲು ಗೋಲ್ಮಾಲು, ಈ ರೀತಿ ಫುಲ್ಲು ಬಂದು ಎಂಜಾಯ್ ಮಾಡ್ತಿರಲ್ಲ, ಆ ರೀತಿ ಆಡಿಯನ್ಸ್ಗೆ ಕನ್ನಡದಲ್ಲಿ ಬಂದಿರೋ ಮೂವಿ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸೊ ಮಾರಿಗೋಲ್ಡ್ ಸ್ಟುಡಿಯೋಸ್ ಅವ್ರು ಪ್ರೊಡಕ್ಷನ್ ಮಾಡಿದ್ದಾರೆ, ಮತ್ತು ಹರೀಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಸೊ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಒಳ್ಳೆ ಫನ್ ಎಲ್ಲ ಮರ್ತ್ಬಿಟ್ಟು 2 ಅವರ್ ನಕ್ಕೊಂಡು ಹೋಗ್ಬೇಕು ಅನ್ನೋರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚೂಸ್ ಮಾಡ್ಬೋದು. ಥ್ಯಾಂಕ್ ಯು. ನೋಡಿದ್ರೆ ಪತ್ರಕರ್ತರು ಮತ್ತು ಒಂದಷ್ಟು ಜನ ಆಡಿಯನ್ಸ್ ಎಲ್ಲ ಬಂದಿದ್ದರು. ಸೆಲೆಬ್ರಿಟಿ ಶೋ ಅಂತ ಒಂದು ಮಾಡಿದ್ವಿ. ಸೊ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ನಮ್ಮ RCB ಕಬ್ಜಾ ಹೇಳ್ದಂಗೆ ತುಂಬ ದಿನ ಆದಮೇಲೆ ಒಂದು ಒಳ್ಳೆ RR ಸಿನಿಮಾ ಬಂದಿದೆ. ಸೊ ದಯವಿಟ್ಟು ಒಳ್ಳೆ ಸಿನಿಮಾನ ಸೋಲಕ್ಕೆ ಬಿಡಬೇಡಿ. 100% ಫನ್ನು ಎಂಟರ್ಟೈನ್ಮೆಂಟು ಎಲ್ಲ ಯಾವುದಕ್ಕೂ ಕಮ್ಮಿ ಇಲ್ಲ. ಇನ್ನೊಂದು ತುಂಬ ದಿನ ಆದಮೇಲೆ RR ಸಬ್ಜೆಕ್ಟ್ ಬಂದಿರೋದು. ಸೊ ತುಂಬ ಮಜಾ ಮಾಡ್ತೀರಾ. ಸೊ ದಯವಿಟ್ಟು ಫ್ಯಾಮಿಲಿಯವರೆಲ್ಲ ಬಂದು ಈ ಒಂದು ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ಕೇಳ್ತೀನಿ. ಇವಾಗ ಮಾಧ್ಯಮ ಮಿತ್ರರಿಂದನೇ ನಮ್ಮ ಸಿನಿಮಾ ಗೆಲ್ಲಕ್ಕಾಗಿರೋದು ಇವಾಗ. ಯಾಕೆಂದರೆ ಪ್ರತಿಯೊಬ್ಬರು ಮಾಧ್ಯಮ ಮಿತ್ರರು ಇದನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಜನಕ್ಕೆ ತಲುಪಿಸಿದ್ರೆ ಖಂಡಿತವಾಗ್ಲೂ ನಮ್ಮ
ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನಿಲ್ಲುತ್ತೆ ಅಂತ ನಾವು ಅನ್ಕೊಂತೀವಿ. ಯಾಕೆಂದರೆ ನೀವೆಲ್ಲ ಸಪೋರ್ಟ್ ಮಾಡಲೇಬೇಕು. ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ರಿವ್ಯೂಸ್ ಬಂದು, ಆಮೇಲೆ ಇದು ಬುಕ್ ಮೈ ಶೋ ರೇಟಿಂಗ್ಸ್ ಬಂದು 9.4 ಇದೆ. ನಿಜವಾಗ್ಲೂ ಯಾವುದೋ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋದೇನಿಲ್ಲ. ನಮ್ಮದು 9.5 ಇರೋದೇನಂದರೆ ಖುಷಿ ವಿಚಾರ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಒಂದು ಒಳ್ಳೆ ಮಜಾ ಇರುತ್ತೆ, ತುಂಬ ಎಫೆಕ್ಟಿವ್ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ವೈರಿಸಿವಿಡಿ ಸಿಗುತ್ತೆ ಅಂತ ಅಲ್ಲೇ ಕುತ್ಕೊಂಡು ನೋಡಬೇಡಿ, ಅಂತ ಮಜಾ ಡೆಪ್ತ್ ಎಲ್ಲೂ ಸಿಗಲ್ಲ. ಖಂಡಿತವಾಗ್ಲೂ ನಾನು ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ನಮ್ಮನ್ನ ಇಷ್ಟು ದಿನ ಯೂಟ್ಯೂಬಲ್ಲಿ ಬೆಳೆಸಿದ್ದೀರಾ, ಇನ್ನು ಮುಂದೆ ಬೆಳ್ಳಿ ತೆರೆಗೆ ಬಂದಿದ್ದೀವಿ, ಬೆಳ್ಳಿ ತೆರಲು ಬೆಳೆಸಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನೋಡ್ಕೊಂಬಂದ್ವಿ. ತುಂಬ ದಿನ ಆದಮೇಲೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಆಪ್ತ ಮಿತ್ರ ಆದಮೇಲೆ ಒಂದು ಒಳ್ಳೆ ಹಾರರ್ ಸಿನಿಮಾ, ಅದರಲ್ಲಿ ಕಾಮಿಡಿ ಐತೆ. ಎಲ್ಲರೂ ತುಂಬ ಹಾರರ್ ಮಾಡ್ತಾರೆ, ಬಟ್ ಒಂದು ಬಾಯ್ಸ್ ಗ್ರೂಪ್ ಜೊತೆ ಒಂದು ಕಾಮಿಡಿ ಸಿನಿಮಾ, ಒಳ್ಳೆ ಜನರು, ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಯಿತು. ಬಾಯ್ಸ್ ನೆವರ್ ಕಾಂಪ್ರಮೈಸು, ಅದರಲ್ಲಿ ನಮ್ಮ ಗುರು ಆ್ಯಕ್ಟಿಂಗು ಕಾಂಪ್ರಮೈಸ್ ಏನು ಮಾಡೋನೆ, ಸಖತ್ತಾಗಿತ್ತು ಗುರು ಪರ್ಫಾರ್ಮೆನ್ಸು. ಬ್ರೋ ನಿಮ್ಮದು ಸಖತ್ತಾಗಿತ್ತು ಪರ್ಫಾರ್ಮೆನ್ಸು. ಆಲ್ ಓವರ್ ಫುಲ್ಲು ಒಂದು ಒಳ್ಳೆ ಸಿನಿಮಾ ಅನ್ಬೋದು ಕನ್ನಡ ಸಿನಿಮಾಗೆ. ನಮ್ಮ ಕನ್ನಡ ಜನತೆ ಬಂದು ಎಲ್ಲ ಕಾಂಟ್ರವರ್ಸಿ ಬಿಟ್ಟು ಸಿನಿಮಾನ ಗೆಲ್ಲಿಸಿ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡಿದಾಗ ಎಷ್ಟೋ ಒಳ್ಳೆ ಸಿನಿಮಾಗಳು ಕನ್ನಡ ಜನತೆ ಕಣ್ಣಿಗೆ ಬೀಳದೇನೆ ಪ್ರೊಡ್ಯೂಸರ್ ನಾಶ ಆಗಿ ರೋಡಿ ಬಂದಿದ್ದಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಬಿಡಬೇಡಿ, ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನಿಲ್ಲಿಸಿ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಬಾಯ್ಸ್ ನೆವರ್ ಕಾಂಪ್ರಮೈಸ್, ಸಕಲಾಗಿ ಸೂಪರ್ ಆಗಿದೆ. ಥ್ಯಾಂಕ್ ಯು. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ನಿರ್ದೇಶನ ಹರೀಶ್ ಸರ್. ಅಂದರೆ ಇದು ಒಂದು ಆರರ್ ಸಿನಿಮಾ ಅಂತಲೂ ಅನ್ಬೋದು, ಒಂದು ಎಂಟರ್ಟೈನರ್ ಸಿನಿಮಾ ಅಂತಲೂ ಅನ್ಬೋದು. ಎರಡನ್ನೂ ಭಾಳ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಆರರ್ ಕಮ್ ಎಂಟರ್ಟೈನರ್ ಸಿನಿಮಾ ಇದು. ಸಖತ್ ನಗಿಸುತ್ತೆ ಮತ್ತು ಹಾಗೆ ಮಧ್ಯ ಭಯ ಬೀಳಿಸುತ್ತೆ. ಆ್ಯಂಡ್ ಕೊನೆಯಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಮೆಸೇಜ್ ಇದೆ. ಆ್ಯಕ್ಟ್ ಮಾಡಿ ಅಭಿನಯಿಸಿರೋ ಅಂತ ಎಸ್ಪೆಷಲಿ ಆ ಬಾಯ್ಸ್ ಗ್ಯಾಂಗ್ ಎಲ್ಲರೂ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ರೆಕಾರ್ಡಿಂಗ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಂಬಿಡಿ, ನಿಮ್ಮನ್ನು ಖಂಡಿತ ಇದು ಎಂಟರ್ಟೈನ್ ಮಾಡುತ್ತೆ. ಈ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಆ್ಯಂಡ್ ಕಂಗ್ರ್ಯಾಟ್ಸ್ ಟು ದ ಹೋಲ್ ಟೀಮ್. ಎಸ್ ಸರ್ ಹೇಳ್ದಂಗೆ ಯಾವುದೇ ರೀತಿಯಾದ ದೆವ್ವ ಈ ಥರದ್ದು ಮತ್ತು ಫ್ಯಾಂಟಸಿ ಸಿನಿಮಾಗಳು ಹೇಳೋದಕ್ಕೆ ಯಾವುದು ಬೌಂಡ್ರೀಸ್ ಇರಲ್ಲ. ಕಾಂಪ್ರಮೈಸ್ ಇಲ್ದಿರ ಏನು ಬೇಕಾದರೂ ಹೇಳ್ಬೋದು. ಆ ಥರದ ಒಂದು ರೀತಿಯಲ್ಲಿ ದೆವ್ವನೇ ಇದು ಮಾಡ್ತಾಯಿದೆ, ದೆವ್ವ ಇದು ಮಾಡ್ತಾಯಿದೆಯೋ ಇಲ್ವೋ ಅನ್ನೋದನ್ನು ಒಂದು ಕನ್ಫ್ಯೂಷನಲ್ಲಿ ಇಟ್ಟಿದ್ದಾರೆ ಡೈರೆಕ್ಟರು. ಅದು ಒಂದು ಪಾರ್ಟ್ ಚೆನ್ನಾಗಿದೆ. ಪ್ಲಸ್ ಡೆಫಿನೆಟ್ಲಿ ನಾವು ಯಾವಾಗಲೂ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಆರ್ಟಿಸ್ಟ್ಗಳನ್ನ. ಇವರು ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾರೆ, ಇವರು ಶಾರ್ಟ್ ಮೂವಿಯಲ್ಲಿ ಮಾಡ್ತಾಯಿದ್ರು, ಇವರು ಚಿಕ್ಕದಲ್ಲಿ ಮಾಡ್ತಾಯಿದ್ರು, ಇವರು ಸಿನಿಮಾಲ್ಲಿ ಮಾಡ್ತಾಯಿದ್ರು ಅಂತ. ಆ ಥರದ್ದು ಯಾವ್ದು ಡಿಫ್ರೆನ್ಸ್ ಇಲ್ಲ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹುಡುಗರು. ಒಂದು ಸರಿ ಸ್ಕ್ರೀನ್ ಮೇಲೆ ಆ್ಯಕ್ಟಿಂಗ್ ಶುರು ಮಾಡಿದ್ಮೇಲೆ ಈಸ್ ಅನ್ ಆ್ಯಕ್ಟರ್. ಸೊ ಹಾಗಾಗಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿದಂಥ ಹರೀಶ್ ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಯಾವಾಗಲೂ ಹೊಸಬರನ್ನ ಹಾಕೊಂಡು ಸಿನಿಮಾ ಮಾಡೋದಕ್ಕೆ ಧೈರ್ಯ ಬೇಕು, ಆ ಸಿನಿಮಾ ರೆಡಿ ಆಗೋದಕ್ಕೆ ಧೈರ್ಯ ಬೇಕು, ಅದನ್ನು ತಂದು ರಿಲೀಸ್ ಮಾಡೋದಕ್ಕೆ ಇನ್ನೂ ದೊಡ್ಡ ಧೈರ್ಯ ಬೇಕು. ಅಷ್ಟನ್ನು ಅಚ್ಚುಕಟ್ಟಾಗಿ ಈ ಟೀಮ್ ಮಾಡಿದೆ ಅಂತಂದರೆ ತಪ್ಪಾಗಲ್ಲ. ಸೊ ಒಂದು ದೆವ್ವದ್ದು ಮತ್ತು ಫ್ರೆಂಡ್ಶಿಪ್ದು ಒಂದು ಕಾಮಿಡಿ ಜಾನರಲ್ಲಿ ಹೇಳ್ಕೊಂಡು ಹೋಗಿರೋಂಥ ಸಿನಿಮಾ ನಿಜವಾಗ್ಲೂ ನನಗೆ ನಗು ಬಂತು. ಯಾಕಂದರೆ ಯಾರು ನಗ್ಸೋಕ್ಕಾಗಲಿ ಎಳ್ಸೋಕ್ಕಾಗಲಿ ಫೋರ್ಸ್ ಆಗಿ ಹೇಳೋಕ್ಕಾಗಲ್ಲ. ಕೆಲವೊಂದಷ್ಟು ಪಾಯಿಂಟ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ನೋಡ್ತಾ 4 ಜನ ನಕ್ಕಾಗೆ ಮಾತ್ರ ನಿಮಗೂ ನಗು ಬರುತ್ತೆ. ಸೊ ಹಾಗಾಗಿ ಸಿನಿಮಾ ಥಿಯೇಟ್ರಲ್ಲಿ ಇದ್ದಾಗಲೇ ಹೋಗಿ ನೋಡಿ ಅಂತ ಹೇಳ್ತಾ ಕಂಪ್ಲೀಟ್ ಟೀಮ್ಗೆ ಈ ಒಂದು ಎಫರ್ಟ್ಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ವೆರಿ ಗುಡ್ ಕಂಗ್ರ್ಯಾಟ್ಸ್ ಫಾರ್ ಆಲ್ ದ ಆರ್ಟಿಸ್ಟ್ ಹೂಸ್ ವರ್ಕ್. ಥ್ಯಾಂಕ್ ಯು.